ಹಾಯ್ ಎಲ್ರಿಗೂ ನಮಸ್ಕಾರ. ಅದಾಫ್ ಇವತ್ತು ಬೆಳಗ್ಗೆನೇ ಅಲಾರಾಮ್ ಇಟ್ಕೊಂಡು ಎದ್ದು ರೆಡಿಯಾಗಿ ಶೂ ಹಾಕ್ಕೊಂಡು ನಾನು ಹೊರಟಿದ್ದು ಮೊದಲನೇ ಜಾಗನೇ ವರ್ಕೌಟ್ ಅಂದರೆ ಜಿಮ್ ಮಾಡೋಕ್ಕೆ ಅಂತ. ಸುಮಾರು ದಿವಸದಿಂದ ಅಂದರೆ ಒಂದೆರಡು ವಾರದಿಂದ ರಜಾ ಹಾಕ್ಬಿಟ್ಟು ಹುಷಾರಿಲ್ದರೆ ಮಲಗಿ ಇವತ್ತು ಎದ್ದು ಮತ್ತೆ ಜಿಮ್ಗೆ ಕಮ್ಬ್ಯಾಕ್ ಆಗೋಣ ಅಂತ ಹೋಗ್ತಿದ್ದೆ. ಹೋಗೋ ದಾರಿಯಲ್ಲಿ ನಮ್ಮ ಅಪ್ಪು ಬಸ್ ಸಿಕ್ಕಿದ್ರು, ಅವ್ರಿಗೊಂದು ನಮಸ್ಕಾರ ಹೊಡೆದ್ಬಿಟ್ಟು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ. ಜಿಮ್ ಒಳಗಡೆ ಹೋದರೆ ಆಲ್ರೆಡಿ ಎಲ್ಲ ಕಾರ್ಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕೋಚಲ್ಲಿ ನನ್ನ ಮುಖ ನೋಡ್ತಾರೆ. ಮುಖ ನೋಡಿದ ತಕ್ಷಣ ಒಂದು ಪೋಸ್ ಕೊಟ್ಟರು. ಅವ್ರು ಎಷ್ಟೇ ಏಜ್ ಆದರೂ ಕೂಡ ಅವ್ರ ಆರ್ಮ್ಸ್ ಪವರ್ ಮಾತ್ರ ಇವತ್ತವರೆಗೂ ಕಡಿಮೆ ಆಗಿಲ್ಲ. ವೆಲ್ ಟ್ರೈನರ್ ಮಾತ್ರ ನನಗೆ ಸಿಕ್ಕಿರೋ. ಡಂಬಲ್ ಎತ್ಕೊಂಡು ಜಾಗ್ ಮಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ನಮ್ಮ ಕೋಚ್ ಕೈಲಿ ಒಂದು ಲೆಸನಿಂಗ್ ಮಾತುಗಳು ಇದ್ದರೆ ನನಗೆ ಸಮಾಧಾನ ಆಗಲ್ಲ. ನೆಕ್ಸ್ಟ್ ಒಂದು ಓವರ್ ಹೆಡ್ ಪ್ಲೇಟ್ ರೊಟೇಷನ್ ಮಾಡಿ ನಮ್ಮ ಕೋಚ್ ಹತ್ರ ಸಲಿಗೆಗಳೆಲ್ಲ ತಗೊಂಡು ನೆಕ್ಸ್ಟ್ ಒಂದು ಸೈಕಲ್ ಬಾರ್ ಮೇಲಿದ್ದು ಒಂದು 10 ನಿಮಿಷ ರೊಟೇಷನ್ ಮಾಡಿ ಮನೆ ಕಡೆ ನೋಡ್ತಾ ಇದ್ದೀನಿ. ಮೋಟ್ರ್ ಕೆಟ್ಟೋಗಿದೆ, ಸ್ನಾನ ಮಾಡೋಕ್ಕೆ ನೀರಿಲ್ಲ. ಓನರ್ ಆಂಟಿ ಬಂದು ಹೆಂಗೋ ಮಾಡಿ ರೆಡಿ ಮಾಡಿ ಕೊಟ್ಟರು. ನಾನು ಎದ್ದೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡ್ಯೂಟಿಗೆ ಹೊರಡೋಣ ಅಂತ ವಿ ಪುರಮಲ್ಲಿರೋ ಯೂರೋ ಕಿಡ್ಸ್ ಸ್ಕೂಲ್ಗೆ ಹೊರಟೆ. ಯಾಕಂದರೆ ಇಲ್ಲಿ ಆಗಸ್ಟ್ 15ಕ್ಕೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ನೋಡಿ. ಎಂಟ್ರಿಯಲ್ಲಿ ಬಂದು ಅಂಕಲ್ ಬಂದು ಒಂದು ಸ್ಮೈಲ್ ಕೊಟ್ಟರು. ಸ್ಮೈಲ್ ಕೊಟ್ಟಾದ್ಮೇಲೆ ಎಂಟ್ರಿ ಬುಕ್ಕಲ್ಲಿ ನಾನು ಒಂದು ಆಟೋಗ್ರಾಫನ್ನು ಹಾಕಿ ಒಳಗಡೆ ಡ್ಯಾನ್ಸ್ ಸ್ಟುಡಿಯೋಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ ಎಲ್ಲೋ ಶಬ್ದ ಕೇಳಿಸ್ತಾ ಇತ್ತು. ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಇವ್ರ ಕೈಲಿ, ಇಷ್ಟು ಚಿಕ್ಕ ಮಕ್ಕಳ ಕೈಲಿ ಆಗಸ್ಟ್ 15ಗೆ ನಾವು ಈವೆಂಟ್ಗೆ ರೆಡಿ ಮಾಡ್ತಾ ಇದ್ದೀವಿ, ಡ್ಯಾನ್ಸ್ ಶೋಗೆ. ನೋಡಿ ಈ ಮಕ್ಕಳು ನೋಡ್ತಾ ಇದ್ದರೆ ದಿನ ಹೋಗೋದೇ ಗೊತ್ತಾಗಲ್ಲ. ಅಲ್ಲಿ ನೋಡಿ ಆ ಕ್ಯೂಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಆಸಮ್. ಕ್ಲಾಸ್ ಹೆಂಗೋ ಮುಗಿಸ್ಕೊಂಡೆ. ಅಜ್ಜಿಗೊಂದು ಬಾಯಿ ಹೇಳಿ, ವಾಚ್ಮ್ಯಾನ್ ಅಂಕಲ್ ನೋಡಿ ಈ ಕಡೆ ತಿರುಗ್ತಾನೆ ಇಲ್ಲ, ಪೋಸ್ ಕೊಟ್ಟರು. ಅವ್ರಿಗೊಂದು ಬಾಯಿ ಟಾಟಾ ಬಾಯ್ ಹೇಳಿ ಅಲ್ಲಿಂದ ನಾನು ಆಚೆ ಬಂದೆ. ನನ್ನ ಗಾಡಿ ಬಿಸಿಲಲ್ಲಿ ವೆಯ್ಟ್ ಮಾಡ್ತಿದ್ದೆ. ಸೊ ಪಿಕ್ ಮಾಡಿದ ತಕ್ಷಣ ಮನೆ ಹತ್ರ ಹೋಗಿ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಾ ಇರೋಂಥ ಈ ನನ್ನ ರಥಕ್ಕೆ ಕಾಲಿಟ್ಟೆ. ಫ್ರೆಂಡ್ಸ್, ನಮ್ಮ ಗೋಲ್ನ ಅಚೀವ್ ಮಾಡೋಕ್ಕೆ ನಮಗೆ ಮನಿ ಪವರ್ ಬೇಕಲ್ವಾ? ಸೊ ಅದಕ್ಕೆ ಈ ಆಟೋ ಓಡಿಸ್ತಾ ಇದ್ದೀನಿ. ನಂತರ ಇವತ್ತಿನ ಈ ಹುಂಡಿ ಕೋಟನ ಅದರೊಳಗಡೆ ಹಾಕಿ ಅದಕ್ಕೆ ಮತ್ತೆ ನಾಳೆ ಸಿಗುವ ಅಂತ ಹೇಳಿಬಿಟ್ಟು ಅಲ್ಲಿಂದ ಆಟೋ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಲಾಸ್ಟ್ ಆರ್ಡ್ರು ಯಾವುದೋ ಕಾಡು ಒಳಗೆ ಬಿತ್ತು. ಕಾಡಿಂದ ಹೆಂಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದೆ. ಸಿ ಯು ಟುಮಾರೋ. ಬಾಯ್.